ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ನಮಗೆ ದೋಸೆ ಅಥವಾ ಚಪಾತಿ ಜೊತೆಗೆ ಬಾಜಿ ಅಥವಾ ಕರಿ ಅಂತ ಹೇಳ್ತೀವಿ. ಏನಾದರೂ ಒಂದು ಡಿಫ್ರೆಂಟ್ ಆಗಿದ್ದರೆ ಮಾತ್ರ ಅದನ್ನು ತಿನ್ನೋಕ್ಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಆದರೆ ಅದನ್ನು ಡಿಫ್ರೆಂಟ್ ಆಗಿರೋದನ್ನು ಏನು ಮಾಡಬೇಕಪ್ಪ ಅನ್ನೋದು ದಿನ ನಮ್ಮದೊಂದು ಪ್ರಶ್ನೆ ಆಗಿಬಿಟ್ಟಿರುತ್ತೆ. ಇವತ್ತು ನಾನೊಂದು ಒಳ್ಳೆ ರೆಸಿಪಿ ಜೊತೆಗೆ ನಿಮಗೆ ಬಂದಿದ್ದೀನಿ. ಇವತ್ತು ನಾನು ಹೇಳ್ಕೊಡ್ತಾ ಇರುವಂಥದ್ದು ಹೆಸರು ಕಾಳಿನ ಒಂದು ಬಾಜಿ ಅಥವಾ ಕರಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಾನಿಲ್ಲಿ ಸ್ವಲ್ಪ ಹೆಸರು ಕಾಳನ್ನು ಆಲೂಗಡ್ಡೆಯ ಜೊತೆಗೆ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಈ ಥರ. ಸೊ ಹೆಸರು ಕಾಳು ಸ್ವಲ್ಪ ಬೆಂದಾದಮೇಲೆ ಆಲೂಗಡ್ಡೆ ಹಾಕಿ ಬೇಯಿಸಿದ್ದೀನಿ. ಏನು ಕುಕ್ಕರ್ಗೆ ಹಾಕೇನು ಬೇಯಿಸೋಕ್ಕೆ ಹೋಗಿಲ್ಲ ನಾನು. ಇನ್ನೊಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ನಾನೇನು ಮಾಡ್ತೀನಿ, ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ತೀನಿ. ಸೊ ಜೀರಿಗೆ ಸ್ವಲ್ಪ ಫ್ರೈ ಆದ ತಕ್ಷಣ ನೀವು ಅದಕ್ಕೆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಓಕೆನಾ. ಇದಕ್ಕೆ ನಾನೇನು ಸ್ಪೈಸಿ ಮಸಾಲ ಐಟಮ್ಸ್ ಏನೂ ಹಾಕ್ತಾಯಿಲ್ಲ, ಲವಂಗ ಈ ಥರ ಏನೂ ಹಾಕ್ತಾಯಿಲ್ಲ. ನಾನು ಹಾಗೇ ಮಾಡ್ತಾಯಿದ್ದೀನಿ. ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನಾನು ಆಲ್ಮೋಸ್ಟ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ನಾನು ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ ಕರಿಗೆ ಈ ಥರ ಹಾಕೋದ್ರಿಂದ. ಸೊ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ, 2 ಟೊಮೆಟೊವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದರ ಹಸಿ ಸ್ಮೆಲ್ಲೆಲ್ಲ ಹೋದ್ರೇ ಚೆನ್ನಾಗಾಗತ್ತೆ ಅದು. ಸೊ ಅದನ್ನು ಈ ಥರ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಫ್ರೈ ಆಗಬೇಕಿದ್ರೆ ಸಾಲ್ಟನ್ನು ಹಾಕೋಕ್ಕೆ ಹೋಗಬೇಡಿ ಮೊದಲಿಗೆ. ಆಮೇಲೆ ಇದನ್ನು ಫ್ರೈ ಮಾಡ್ತಾ ಸ್ವಲ್ಪ ಅರ್ಧ ಫ್ರೈ ಆದಮೇಲೆ ಇದಕ್ಕೆ ನೀವು ಆಲ್ಮೋಸ್ಟ್ 1 ಸ್ಪೂನಷ್ಟು ಜೀರಿಗೆ ಮತ್ತು ಕೊತ್ತಂಬರಿ ಪೌಡ್ರನ್ನು ಹಾಕಿ. ಸೊ ಜೀರಿಗೆ ಮತ್ತು ಕೊತ್ತಂಬರಿ ಪೌಡರು ನಿಮಗೆ ಸಪ್ರೇಟಾಗಿದೆ ಅಂದರೆ ನೀವು ಆ ಥರ ಕೂಡ ಹಾಕ್ಬೋದು. ನಾವು ಕಷಾಯಕ್ಕೋಸ್ಕರ ಈ ಥರ ಪೌಡ್ರ್ಗಳನ್ನು ಮಾಡಿಟ್ಕೊತೀವಿ. ಸೊ ಅದನ್ನೇ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಜೀರಿಗೆ ಮತ್ತು ಕೊತ್ತಂಬರಿ ಪೌಡರ್ನ ಹಾಕೋದ್ರಿಂದ ಅದರ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಫ್ರೈ ಆಗಿದ್ರೆ ಮಾತ್ರ ಚೆನ್ನಾಗಾಗತ್ತೆ. ಸೊ ನಾನು ಇನ್ನೊಂದು ಕಡೆ ಏನು ಮಾಡ್ತೀನಿ, ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಚಿಕ್ಕ ಒಂದು ಗಡ್ಡೆ ಆಗಿದ್ದರೆ ಚಿಕ್ಕ ಗಡ್ಡೆ ಸಾಕಾಗುತ್ತೆ, ಇಲ್ಲಾಂದರೆ ಒಂದು 8ರಿಂದ 10 ಬೆಳ್ಳುಳ್ಳಿ ಸಾಕಾಗುತ್ತೆ. ಸೊ ಆಮೇಲೆ ಸ್ವಲ್ಪ ಶುಂಠಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಡೈರೆಕ್ಟಾಗಿ ನಾನು ಕಾಯಿ ತುರಿ ಜೊತೆಗೇ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಏನು ಪೇಸ್ಟ್ ಮಾಡಿ ಏನು ಹಾಕ್ತಾಯಿಲ್ಲ, ಇದ್ರ ಜೊತೆಗೆ ರುಬ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಸ್ವಲ್ಪ ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡ್ರ್ ಬಂದು ಮನೆಯಲ್ಲೇ ನಾನು ಮಾಡ್ಕೊಳ್ಳೋದು. ಸೊ ನೀವು ಬೇಕಿದ್ರೆ ಇದನ್ನು ನೀವು ಮನೇಲಿ ಯಾವ ಥರ ಸಾಂಬಾರು ಪೌಡ್ರ್ ಪುಡಿ ಮಾಡ್ತೀರಲ್ಲ ಅಥವಾ ಸಾಂಬಾರು ಹುರಿತೀರಲ್ಲ ಅದನ್ನು ಆ ಥರ ಹಾಕ್ಬೋದು. ನಾನು ಸಾಂಬಾರು ಪೌಡ್ರೇ ಯೂಸ್ವಲಾಗಿ ಮಾಡಿಟ್ಕೊಳ್ಳೋದ್ರಿಂದ ನಾನು ಅದನ್ನೇ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಇದ್ರ ಜೊತೆಗೆ ನೀವು ಮತ್ತೇನು ಆ್ಯಡ್ ಮಾಡೋದು ಅವಶ್ಯಕತೆ ಇರಲ್ಲ. ಬೇಕು ಅಂದರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಸಾಕಾಗತ್ತೆ. ನಾವು ಟೊಮೆಟೊ ಹಣ್ಣನ್ನು ಹಾಕೋದ್ರಿಂದ ತುಂಬ ಹುಳಿ ಬೇಕಾಗಲ್ಲ, ತುಂಬ ಹುಳಿ ಆಗಿಬಿಡುತ್ತೆ. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಇದಿಷ್ಟನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ರೆ ಆಯಿತು. ಆಮೇಲೆ ಇದನ್ನು ನಾನು ರುಬ್ಬಿರುವಂಥ ಮಿಶ್ರಣವನ್ನು ಅಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದೀನಲ್ವ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿ ಹೋಗಬೇಕಾಗತ್ತೆ. ಸೊ ಇದು ಚೆನ್ನಾಗಿ ಫ್ರೈ ಆದರೆ ಮಾತ್ರ ಚೆನ್ನಾಗಾಗತ್ತೆ. ಇಲ್ಲಾಂದರೆ ಹಸಿ ಸ್ಮೆಲ್ ಬಂದುಬಿಟ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ. ಇದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟಾಗುತ್ತೋ ಅಷ್ಟು ಒಂದು 5ರಿಂದ 8 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅದು. ಆಮೇಲೆ ಇದಕ್ಕೆ ನೀವು ಬೇಯಿಸಿರುವಂತಹ ಒಂದು ಹೆಸರು ಕಾಳು ಮತ್ತು ಆಲೂಗಡ್ಡೆಯನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ಸೊ ಎಲ್ಲ ಸ್ಟೆಪ್ ಬೈ ಇದೇ ಥರನೇ ಫಾಲೋ ಮಾಡಿ ನೋಡಿ, ತುಂಬ ಚೆನ್ನಾಗಾಗತ್ತೆ. ಇದಕ್ಕೆ ನಾನು ಸ್ವಲ್ಪ ಬೇಕು ಅನಿಸಿದರೆ ನೋಡಿಬಿಟ್ಟು ಹಾಕಿ. ಸಾಲ್ಟನ್ನು ನಾನು ಹೆಸರು ಕಾಳು ಬೇಯಿಸಬೇಕಿದ್ರೆ ಸ್ವಲ್ಪ ಹಾಕಿದ್ದೀನಿ. ನೀವು ಈಗ ಬೇಕಂದರೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿ. ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಅದು ನಿಮ್ಮ ಆಪ್ಷನಲ್ ಆಗಿರುತ್ತೆ. ಬೆಲ್ಲ ಹಾಕಬೇಕು ಅನ್ನೋದೇನೋ ಇದಿರಲ್ಲ, ನಿಮ್ಮ ಆಪ್ಷನಲ್ ಅದು. ಆದರೆ ಟೇಸ್ಟ್ ಚೆನ್ನಾಗಾಗತ್ತೆ. ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮಳೆಗಾಲಕ್ಕಂತೂ ಈ ಥರ ಏನಾದರೂ ಬಾಜಿ ಏನಾದರೂ ಇದ್ದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು. ಇಲ್ಲ ಅಂದರೆ ದಿನ ಏನೋ ಬೋರಿಂಗ್ ಥರ ಇರುತ್ತೆ. ದೋಸೆ ಅಥವಾ ಚಪಾತಿ ಜೊತೆಗೆ ಈ ಥರ ಮಾಡ್ಕೊಂಡ್ಬಿಟ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾವು ಯೂಸ್ವಲಾಗಿ ಜೋನಿ ಬೆಲ್ಲನೇ ಯೂಸ್ ಮಾಡೋದ್ರಿಂದ ನಾನು ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಈ ಜೋನಿ ಬೆಲ್ಲ ಕೂಡ ಹಾಗೆಯೇ, ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಗಳಿರಲ್ಲ, ಏನು ಸ್ಮೆಲ್ಗಳಿರಲ್ಲ, ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಇದು. ಸೊ ಇದನ್ನು ಒಂದು 5 ನಿಮಿಷ ಕುದಿಸ್ಬಿಟ್ಟು, 5ರಿಂದ 10 ನಿಮಿಷ ನಾನು ಕುದಿಸ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ.
ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದರದ್ದು. ದೋಸೆ ನಾವು ಯೂಸ್ವಲ್ ಆಗಿ ಮಾಡೋದು ದೋಸೆ ಡೈಲಿ ದೋಸೆ ಇರುತ್ತೆ, ತೆಳ್ಳು ಅಂತ ಹೇಳ್ತೀವಿ, ಕ್ರಿಸ್ಪಿಯಾಗಿರುತ್ತೆ. ಅದ್ರ ಜೊತೆಗಂತೂ ತುಂಬ ರುಚಿಯಾಗಿರುತ್ತೆ. ಚಪಾತಿ ಒಟ್ಟಿಗೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇದು. ಮಾಡಿದರೆ ಇನ್ನೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಈ ಥರ ಕರಿ ಮಾಡಿದರೆ. ಸೊ ನಾವು ಯೂಸ್ವಲ್ ಆಗಿ ಬಾಜಿ ಅಂತಲೇ ಕರಿಯೋದು ಇದಕ್ಕೆ. ಸೊ ಹೆಸರು ಕಾಳು ಬದಲಿಗೆ ನೀವು ಬೇರೆ ಕಾಳುಗಳನ್ನು ಬೇಕಿದ್ರೂ ಹಾಕ್ಬೋದು. ನೋಡಿ, ಇದನ್ನು ನಾವು ದೋಸೆ ಜೊತೆಗೆ ತಿಂತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.